ಅದೇ ಇವಾಗ ನಮ್ ಚಿಕ್ಕಮ್ಮಂಗೂ ಒಬ್ರಿಗೆ ಹಂಗೆ ಆಗಿದೆ. ಅವ್ರಿಗೆ ಆಪರೇಷನ್ ಆಗಿದ್ರು ತಿರ್ಗಾ ಈಗ ನೋವು ಬಂದು ಬಡ್ಕೊಂತಾ ಇದಾರೆ ಅಷ್ಟು ನೋವಿಗೆ. ಅದಕ್ಕೆ ನಾನು ಹೇಳ್ದೆ ಇಲ್ಲೇ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಅಷ್ಟು ಪೇನ್ ಇರುವಾಗ ಆಪರೇಷನ್ ಮಾಡಿಸ್ಕೋಬೇಕಂತ ಹೇಳಿದ್ರು ಡಾಕ್ಟರ್. 2-3 ಕಡೆ ನಮ್ಮ ಮಗ ರೆಡಿನೂ ಮಾಡ್ಬಿಟ್ಟಿದ್ದ ಆಪರೇಷನ್ ಮಾಡ್ಸಕ್ಕೆ. ಸೊ ಮುಖ್ಯವಾಗಿ ಡಯಟ್ ಅಲ್ಲಿ ಏನೇನ್ ಬಿಟ್ರಿ ನೀವು? ಇದು ಕಾಫಿ ಚೆನ್ನಾಗಿ ಕುಡಿತಿದ್ದೆ ನಾನು. ನನಗೋಸ್ಕರ ಇವ್ರಿಗೆ ಕುಡಿಸ್ತಾ ಇದ್ದೆ. ನಾನು ಒಬ್ಳಿಗೆ ಮಾಡ್ಕೋಬೇಕು ಅಂದ್ಬಿಟ್ಟು ಇನ್ನೂ ಕುಡಿಯಿದ್ದ. ನನ್ ಮಗನ್ಗೂ ಕೊಡ್ತಾ ಇದ್ದೆ. ಇವಾಗೆಲ್ಲ ಆಲೆ ತರದ್ ನಿಲ್ಸ್ಬಿಟ್ಟಿದೀನಿ. ಆಲೆ ತರಲ್ಲ ನಾವೀಗ. ಆಮೇಲೆ ಮೊಸರು ಚೆನ್ನಾಗಿ ತಿಂತಾ ಇದ್ದೆ. ಚಪಾತಿಗೆ ಮೊಸರು ಸಕ್ಕರೆ ಹಾಕೊಂಡು ತಿಂತಾ ಇದ್ದಿದ್ ನಾನು. ಈಗ ಮೊಸರು ಬಿಟ್ಟು ಚಪಾತಿ ಮೊಸರು ಸಕ್ಕರೆ. ಆಮೇಲೆ ಚಪಾತಿ ಬಿಟ್ಬಿಟ್ಟಿದೀನಿ, ಉಪ್ಪಿಟ್ಟು ಬಿಟ್ಬಿಟ್ಟಿದೀನಿ, ಆಮೇಲೆ ಹಾಲು ಸಕ್ಕರೆ ಬಿಟ್ಬಿಟ್ಟಿದೀನಿ. ಹಾಲು ಕಾಫಿ ಪುಡಿ ಏನು ಕೆಲಸದಮ್ಮ ಕಾಫಿ ಮಾಡ್ಕೊಟ್ಟು ನಾನು ಕುಡಿಯಲ್ಲ. ನೀವು ಒಂಚೂರು ತಗೊಳ್ಳಿ ಆಂಟಿ ಬೇಡ ನಾನು ಕುಡಿಯಲ್ಲ. ನಾನೀಗ ಮೊದ್ಲು ನೀವು ಕಾಫಿ ಮಾಡಿಕೊಟ್ಟವರು ಅವ್ರಿಗೆ ಕೊಡ್ತಾ ಇದ್ರಿ, ನನಗೋಸ್ಕರ ಇವ್ರಿಗೆ ಮಾಡ್ತಾ ಇದ್ದೆ. ನಾನು ಒಂದ್ ಗ್ಲಾಸ್ ಮಾಡ್ಕೊಳಕ್ ಆಗಲ್ಲ, ನಿನ್ಗೂ ಮಾಡ್ಕೊಡ್ತೀನಿ ತಗೋ ಅಂತ. ಜ್ಯೂಸು ಕೂಡ ಜ್ಯೂಸು ಕೊಡ್ತಾ ಮಾಡಿಬಿಟ್ಟು ಅವ್ರಿಗೆ ಕೊಡ್ತಾ ಇದ್ರ. ಎಲ್ಲರೂ ಕುಡಿದಾರೆ ಜ್ಯೂಸ್. ಏನೋ ಡಿಫರೆನ್ಸ್ ಅನ್ಸಿದೆ ಸರ್ ಜ್ಯೂಸ್ ಕುಡಿಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ? ಆರಾಮಿದೆ. ಅಷ್ಟು ಸಿಂಪ್ಟಮ್ಸ್ ಗಳು ಕಾಣೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನು ಅಷ್ಟು, ಯಾಕಂದ್ರೆ ಏನಾದ್ರು ನಮಗೆ ಶುಗರ್ ಬೆಟರ್ ಆಗುತ್ತೆ ನೋಡಿ. ಮೆಂತ್ಯ ಅದು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಮೆಂತ್ಯಗಳು ತಿನ್ಬಿಟ್ಟು ಊಟಕ್ಕಿಂತ ಮುಂಚೆ ತಿನ್ಬಿಟ್ಟು ಇದನ್ನ ಮಾಡಿ HbA1c ಎಷ್ಟೊಂದು ವಿಡಿಯೋಸ್ ಹಾಕಿದೀನಿ ನಿಮ್ಗೆ. ನೆಕ್ಸ್ಟ್ 3 ಮಂತ್ಸ್ ಆದ್ಮೇಲೆ HbA1c ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ. ಡಾಕ್ಟ್ರೇ ಮಾತ್ರೆಗಳು ಕಮ್ಮಿ ಮಾಡ್ತಾರೆ, ಶುಗರ್ ಬೆಟರ್ ಇದೆ ಅಂತ ಹೇಳಿ ಮಾತ್ರ ಪವರ್ ಕಮ್ಮಿ. ಆಮೇಲೆ ನನಗೆ ಇದು 2 kg 3 kg ಹಿಡಿಯಕ್ ಆಗ್ತಿರ್ಲಿಲ್ಲ ಸರ್. ಇದು ಹಂಗೆ ಜವ್ ಹಿಡ್ಕೊಂಡ್ಬಿಡೋದು. ಇವಾಗ ಏನು ಹಿಡಿಯಲ್ಲ ಕೈ, ನಂಗೆ ಏನ್ ಜವ್ ಏನು ಹಿಡಿಯಲ್ಲ. ಸೂಪರ್, ಚೆನ್ನಾಗಿದೆ. ಒಟ್ಟು ನನಗೆ ತುಂಬಾ ಸಂತೋಷ. ಇಷ್ಟು ಕ್ರಿಟಿಕಲ್ ಇತ್ತು ನಿಮ್ ಕಂಡೀಷನ್. ಫಸ್ಟ್ ಬಂದಾಗ ನನಗೆ ಅನ್ಸಿತ್ತು ಕ್ರಿಟಿಕಲ್ ಇತ್ತು, ಬಟ್ ಟ್ರೈ ಮಾಡೋಣ ಅಂತಾನೆ ಟ್ರೈ ಮಾಡಿದ್ದು. ನಾನು ಎಲ್ಲಾ ಕಡೆ ತೋರಿಸ್ಬಿಟ್ಟಿದ್ದೆ. ನಾನು ಲಾಸ್ಟ್ ಆಪರೇಷನ್ ಗೆ ಬಂದಿತ್ತು. ಆಮೇಲೆ ನಿಮ್ದು ವಿಡಿಯೋ ನೋಡಿ ಒಂದ್ಸತಿ ಇದೊಂದು ಟ್ರೈ ಮಾಡೋಣ ನೋಡೋಣ ಇಲ್ಲಿ, ಆಮೇಲೆ ಆಪರೇಷನ್. ನಮ್ದು ಹಾಸ್ಪಿಟಲ್ ಹೆಂಗಂದ್ರೆ ಎಲ್ಲಾ ಕಡೆ ಹೋಗಿರ್ತಾರೆ, ಲಾಸ್ಟ್ ಇದೊಂದು ಟ್ರೈ ಮಾಡೋಣ ಅಂತ ಒಂದು ಅಪ್ರೋಚ್ ಕೊಡ್ತಾರೆ. ಬಟ್ ಏನೋ ಭಗವಂತನ ದಯೆಯಿಂದ ಅವ್ರ ಆಯ್ಕೆ ಕರೆಕ್ಟ್ ಆಗಿರುತ್ತೆ. ಇವಾಗ ನನ್ ನೋಡಿ ನಮ್ಮ ಅತ್ತೆನೂ ಕೂತಿದ್ದಾರೆ, ನಾನು ಹೋಯ್ತೀನಿ ರಾಧಂಗ್ ಕಮ್ಮಿ ಆದ್ಮೇಲೆ ಅಂತ. ಅವರು ಇಲ್ಲ, ನೀವು ಚೆನ್ನಾಗ್ಲಿ. ಇನ್ನೊಂದು 80% ಈ ಸರಿ ಟ್ರೀಟ್ಮೆಂಟ್ ಕೊಟ್ಟರೆ 80% ಚೆನ್ನಾಗಿರ್ತಾರೆ. ಹಂಗಂದ್ರೆ ಟ್ರೀಟ್ಮೆಂಟ್ ಸೆಂಟರ್ ನಿಲ್ಸೋದ್ ಬೇಡ, ಕಂಪ್ಲೀಟ್ ಪ್ರೋಟೋಕಾಲ್ ಫಾಲೋ ಮಾಡಿ. ಅದೇ ತರ ಕಂಪ್ಲೀಟ್ ಡಯಟ್ ಪ್ರೋಟೋಕಾಲ್ ಫಾಲೋ ಮಾಡಿ. ಆಮೇಲೆ 1.5 ತಿಂಗಳ ಮೀಟ್ ಮಾಡಿ, ಓಕೆನಾ?